ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ಇದು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ನೈಟ್ ಡಿನ್ನರ್ಗೆ ಪ್ರಿಪ್ರೇಷನು ಅಂತ ಅಂದ್ಬಿಟ್ಟು ಹುಣಸೆ ಹಣ್ಣನ್ನು ಹಾಕಿ ಕಡಲೆ ಹಿಟ್ಟನ್ನು ಹಾಕಿ ಪಲ್ಯ ಮಾಡಿ ಜೋಳದ ರೊಟ್ಟಿನ ಮಾಡಿಬಿಟ್ಟು ಮತ್ತು ಈರುಳ್ಳಿ ಖಾರ ಅಂತ ನಮ್ಮ ಕಡೆ ಹೇಳ್ತಾರೆ, ಅಂದರೆ ಈರುಳ್ಳಿ ಚಟ್ನಿ ಥರ ನಾನು ಕುಟ್ಟಿ ಇಟ್ಕೋತಾ ಇದ್ದೀನಿ. ಸೊ ಈ ಹುಣಸೆ ಹಣ್ಣು ಏನು ತೋರಿಸ್ತಾ ಇದ್ದೀನಿ ಅಂದರೆ ಸಾಂಬಾರು ಮಾಡೋಣ ಅಂತ ನಾನು ತೋರಿಸ್ತಾ ಇರೋದು. ಬಟ್ ಈ ಹುಣಸೆ ಹಣ್ಣು ಸ್ಟಾರ್ಟಿಂಗಲ್ಲಿ ನಾವು ಹೆಂಗೆ ತೊಗೋತೀವಲ್ವ ಅದೇ ಥರ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀವು 1 ವರ್ಷ ಆದ್ರೂ ಇಡೀ ಹೀಗೆ ಕಲರ್ ಇರುತ್ತೆ. ನಾವು ತೊಗೊಂಡಿದ್ದೀವಿ ಅನ್ನೋ ಥರನೇ ಇರುತ್ತೆ. ಬ್ಲ್ಯಾಕ್ ಸ್ವಲ್ಪ ಕೂಡ ಬೀಳಲ್ಲ. ಸೊ ಆದಷ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಕಡೆ ಒಂದು ಕಡೆ ಕಡಲೆ ಬೀಜನ ಫ್ರೈ ಮಾಡ್ತಾ ಇದ್ದೀನಿ. ಸೊ ಕಡಲೆ ಬೀಜನ ಫ್ರೈ ಮಾಡಿ ಈ ಕಡೆ ನಾನು ಖಾರ ಚಟ್ನಿಗೆ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದರಲ್ಲಿ ಈರುಳ್ಳಿ ಕಟ್ ಮಾಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಉಪ್ಪು, ಖಾರ, ಹಸಿಮೆಣ್ಸಿನ್ಕಾಯಿ ಒಂದೆರಡು, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಜಜ್ಜಿಬಿಡ್ತೀನಿ. ಜಜ್ಜಿದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ನಾನು ಸ್ವಲ್ಪ ಕಡಲೆ ಬೀಜದ ಚಟ್ನಿನ ಹಾಕಿ ಮಿಕ್ಸ್ ಮಾಡೋದು. ಸೂಪರ್ ಟೇಸ್ಟ್ ಇರುತ್ತೆ. ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಅಂತೂ ಸೂಪರಾಗಿರುತ್ತೆ. ಸೊ ಅವತ್ತಿನ ಡಿನ್ನರ್ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ಇದು ಮಂಡೇ ಬ್ಲಾಗ್ ಅಂತಲೇ ಹೇಳ್ಬೋದು, ಮಂಗಳವಾರ ಬ್ಲಾಗು. ಸೊ ಮಂಗಳವಾರ ಇಲ್ಲಿ ನಾವು ಒಬ್ಬರು ಮನೆಗೆ, ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ಹತ್ತಿರಗಿ ಭಾಗಮ್ಮಂದು ಪೂಜೆ ಮಾಡ್ತಾರೆ ಅವರು. ವರ್ಷ ಖಾಂಡ್ ಥರ ಅಂತ ಮಾಡ್ತಾರೆ. ಅಂದರೆ ಇವಾಗ ಎಲ್ಲ ಊರ ಕಡೆ ಇರುತ್ತೆ ನೋಡಿರಿ, ಆಂಜನೇಯನ ಖಾಂಡು ಅಂತ ಈ ಥರ ಎಲ್ಲ ಇರುತ್ತಲ್ವ, ಆ ಥರನ ಖಾಂಡ್ ಈ ಥರ ಮಾಡ್ತಾರೆ. ಎಲ್ಲ ಪೂಜೆ ಸಿಂಪಲಾಗಿ ಪೂಜೆ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಎಷ್ಟು ಜನ ಆದರೂ ಸರಿ ಅಷ್ಟು ಜನಕ್ಕೆ ಆದಷ್ಟು ಊಟ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ, ನಾನು ನನ್ನ ಅಕ್ಕ ಎಲ್ಲ ಹೋಗಿದ್ವಿ. ಸ್ವಲ್ಪ ಲೇಟಾಗಿ ಹೋಗಿ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ದೇವರಿಗೆ ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆದಮೇಲೆ ಊಟಕ್ಕೆ ರೆಡಿ ಮಾಡಿದರು. ಊಟ ಅಂತೂ ಸೂಪರಾಗಿತ್ತು. ಅದು ಏನಂತ ಗೊತ್ತಿಲ್ಲ, ದೇವ್ರ ಪ್ರಸಾದ ಅಂದ್ರೇ ಅದು ಎಷ್ಟೋ ಟೇಸ್ಟ್ ಇರುತ್ತಲ್ವ, ಆ ಥರ ಮೊಸರು ಬಜ್ಜಿ ಇತ್ತು. ಈ ಕಡೆ ಕೇಸರಿ ಬಾತು ಮತ್ತು ದಪ್ಪ ರವೆ ಹುಗ್ಗಿ ಮಾಡಿದರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದಾದಮೇಲೆ ಫುಲ್ ಅವತ್ತು ರೆಸ್ಟ್ ಮೇಲೆ ಇರೋದು. ನೆಕ್ಸ್ಟ್ ಡೇ ಬುಧವಾರ ಗಣೇಶ ಹಬ್ಬ ಇತ್ತಲ್ವ, ಸೊ ಅದಕ್ಕೆ ಪ್ರಿಪ್ರೇಷನ್ ಅಂದ್ಬಿಟ್ಟು ನಾನು ಗಣೇಶ, ನಮ್ಮ ಮನೇಲೆಲ್ಲ ಗಣೇಶ ಏನು ಕೂಡ್ಸಲ್ಲ, ನಾನು ದೇವ್ರ ಮನೆಯಲ್ಲೇ ಇಟ್ಟು ಸುಮ್ಮನೆ ನಾರ್ಮಲ್ ಪೂಜೆ ಹೇಗೆ ಮಾಡಬೇಕು ಆ ಥರ ಮಾಡಿದ್ದೀನಿ. ಸೊ ನಾರ್ಮಲ್ ಪೂಜೆ ಅಂದ್ರೂ ಓನ್ಲಿ ಗಣೇಶ ಒಂದು ತಂದು ಇಟ್ಟಿಲ್ಲ ಅನ್ನೋದು ಒಂದೇ ಇತ್ತು. ಬಟ್ ನನ್ನ ಹತ್ರ ಗಣೇಶ ಇದೆ, ನಾನು ಅದೇ ಗಣೇಶ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿ ಕಾಯಿ ಕರ್ಪೂರ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ನೈವೇದ್ಯಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಮೋದಕ ಮತ್ತು ಕಡಲೆ ಉಸುಳಿ ಅಂತ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಬ್ಬರು ಫ್ರೆಂಡ್ ಕರೆದಿದ್ರು ಅರಿಶಿನ ಕುಂಕುಮಕ್ಕೆ ಬನ್ನಿ ಅಂತ. ಸೊ ಅವರು ಬ್ರಾಹ್ಮಿನ್ಸು ಅದಕ್ಕೋಸ್ಕರ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಯಾವಾಗಲೂ. ಸೊ ಸೂಪರಾಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆದಮೇಲೆ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಕೋಲಾಟ ಆಡಬೇಕು ಅಂತ ಕೋಲಾಟನ ಆಡ್ತಾಯಿದ್ರು. ಸೊ ಅವ್ರದ್ದು 2 ಬ್ಯಾಚ್ ಥರ ಇದೆ, ಚಿಕ್ಕ ಮಕ್ಳದೊಂದು ಬ್ಯಾಚು, ದೊಡ್ಡ ಮಕ್ಳದೊಂದು ಬ್ಯಾಚು, ದೊಡ್ಡವ್ರದ್ದೊಂದು ಬ್ಯಾಚು ಅಂತ ಈ ಥರ ಬ್ಯಾಚ್ ಸಿಸ್ಟಮ್ ಇದೆ. ಸೊ ಭಜನೆ ಮನೆ ಅಂತ ಹೇಳ್ತಾರಲ್ವ, ಸೊ ನಾವಿರೋ ಕಡೆ ಭಜನೆ ಮನೆ ಅಂತ ಇದೆ. ಸೊ ಅಲ್ಲಿ ಭಜನೆ ಮನೆ ಅಂದರೆ ಪ್ರತಿ ಭಗವದ್ಗೀತೆ ಓದೋದಾಗಿರ್ಬೋದು, ಪಾರಾಯಣ ಮಾಡೋದಾಗಿರ್ಬೋದು, ಈ ಥರ ರಾಮಾಯಣ ಈ ಥರ ಎಲ್ಲ ಹೇಳೋದು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಮನೆಯಲ್ಲಿ. ಸೂಪರಾಗಿ ಅವತ್ತು ಫುಲ್ ಭಜನೆ ಎಲ್ಲ ಆದಮೇಲೆ ಇಲ್ಲಿ ನನ್ನ ಮಕ್ಕಳೆಲ್ಲರೂ ಸೇರಿಬಿಟ್ಟು ಚಿಕ್ಕವರಾಗಿ ಸುಮ್ಮನೆ ಎಲ್ಲರೂ 1000 ರೂಪೀಸ್ ಹಾಕಿಬಿಟ್ಟು ಗಣೇಶನ ಕೂಡಿಸಿದ್ರು. ನೋಡೋಕ್ಕೆ ಚೆಂದ ಇತ್ತು ಗಣೇಶ. ದೊಡ್ಡ ಗಣೇಶ ನೋಡಿ ಖುಷಿ ಪಡೋಗಿಂತ ಈ ಥರ ಚಿಕ್ಕ ಗಣೇಶನ ನೋಡಿ ಖುಷಿ ಪಡಬೇಕು ಅಂತ ಹೇಳ್ತಾರಲ್ವ, ಆ ಥರ ಗಣೇಶ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು. ತುಂಬ ನೋಡೋಕೆ ಚೆನ್ನಾಗಿ ಕೂಡ ಇತ್ತು. ಸೊ ಫೈನಲಾಗಿ ಪೂಜೆ ಎಲ್ಲ ಮಾಡೋದಾದಮೇಲೆ ಈ ಥರ ಲುಕ್ ಕಾಣಿಸ್ತಾ ಇತ್ತು. ಸೊ ನಾವು ಕೂಡ ಪೂಜೆ ಮಾಡಿದ್ವಿ ಅವತ್ತು. ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರೆಲ್ಲ ಫೋಟೋ ಎಲ್ಲ ಪಿಕ್ ಮಾಡ್ಕೊಂಡ್ಬಿಟ್ಟು ಅವತ್ತಿನ ಫುಲ್ ಡೇ ಗಣೇಶ ಸುತ್ತೋದು, ಗಣೇಶ ಎಲ್ಲೆಲ್ಲಿ ಕೂಡಿಸಿದ್ದಾರೆ, ಯಾವ್ಯಾವ ಥರ ಗಣೇಶ ಇದೆ ಅಂತ ನೋಡ್ಕೊಂಡಿರೋದೇ ಆಯಿತು. ತುಂಬ ಚೆನ್ನಾಗಿ ಹೋಯಿತು ಅವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.